ಬನ್ನಿ ಏನ್ ಗುರು ಇಷ್ಟು ಸಖತ್ತಾಗಿದೆ ವ್ಯೂ. ಪಾಪ ತುಂಬಾನೇ ಸಖತ್ತಾಗಿದೆ. ಬನ್ನಿ ಫ್ರೆಂಡ್ಸ್, ಈ ತರ ಒಂದು ನೇಚರ್ನ ಫೀಲ್ ಮಾಡಿ ಎಂಜಾಯ್ ಮಾಡಿ. ಗೈಸ್, ಹುಡುಗರಿಗೆ ಅತ್ಯಂತ ಇಷ್ಟ ಆಗಿರ್ತಕ್ಕಂಥ ಪೋಸ್ ಇದಾಗಿರುತ್ತೆ. ಹಂಗಾಗಿ ನಂದು ಒಂದಿರಲಿ ಅಂತ ಕಾನ್ಸೆಪ್ಟ್ ಇಷ್ಟ ಗುರು. ಎಲ್ಲಿ ಯಾವಾಗ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇದ್ವಿ. ಸೊ ಆದ್ದರಿಂದ ನಾವೊಂದು ಗಂಗಾ ಜಲವನ್ನು ಪುಳಿಯೋಗರೆ ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕು ಗುರು. ಏನಣ್ಣ ಹೆಂಗಿದ್ದಣ್ಣ ಎಕ್ಸ್ಪೀರಿಯನ್ಸು? ಬೆಂಕಿ ಆರಾಮಾಗಿ ಉಂಡು ಮನೆ ಮಕ್ಕೊಂಬಿಟ್ರು. ರಾಯ್ಸ್ ಜೋಶಲ್ಲೇನೋ ಬಂದ್ಬಿಡ್ತೀವಿ, ಬರೋದನ್ನು ಕಷ್ಟನೇ, ಹೆಂಗೋ ಬಂದ್ಬಿಡ್ತೀವಿ. ಹತ್ಕೊಂಡು ಹೋಗೋದೇ ಇದೆಯಲ್ಲ, ಚಡ್ಡಿಲ್ಲ ನೀರು ಬರ್ತೈತೆ ಗುರು ಹಿಂದೆ. ಇಂಥ ಮಳೆಲು ಯಾರಿಗೆ ಹೇಳೋಣ ಹೇಳಿ ನಮ್ಮ ಪ್ರಾಬ್ಲಮ್. ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂಡೇಜ ಫಾಲ್ಸ್ಗೆ ಟ್ರೆಕ್ಕಿಂಗ್ ಅಂತ ಹೊಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಮ್ಮ ಜರ್ನಿ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ನಾವು ಹೊಡ್ತಕ್ಕಂಥ ಬಸ್ಸು ಇದಾಗಿರುತ್ತೆ. ಹಾಗಾದರೆ ಬಸ್ ಆ್ಯಂಬಿಯನ್ಸ್ ಹೇಗಿದೆ ಅನ್ನೋದು ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಬಸ್ ಅಂತೂ ತುಂಬಾ ಸಖತ್ತಾಗಿದೆ. ನೀವಿಲ್ಲಿ ನೋಡ್ತಾ ಹೋಗ್ಬೋದು, ತುಂಬಾ ಕ್ಲೀನಾಗಿದೆ ಮತ್ತು ಹೈಜಿನಿಕ್ ಆಗಿದೆ. ಈ ಒಂದು ಬಸ್ಸಲ್ಲಿ ಏನೆಲ್ಲ ಇದೆಯಪ್ಪ ಅಂತಂದರೆ, ಮೇನಾಗಿ ನಮಗೆ ಎಂಟರ್ಟೈನ್ಮೆಂಟ್ಗೆ ಬೇಕಾಗಿರುವಂತಹ JBL ಸ್ಪೀಕರನ್ನು ಅಡಾಪ್ಟ್ ಮಾಡಿದ್ದಾರೆ ಗುರು. ನೋಡಿ ಇಲ್ಲಿ ತೋರಿಸ್ತಾ ಹೋಗ್ತೇನೆ. JBL ಸ್ಪೀಕರ್ ಏನಕ್ಕೆ ಅಡಾಪ್ಟ್ ಮಾಡ್ತಾರೆ ಅಂದರೆ, ಬಸ್ಗಳಲ್ಲಿ ವೆಹಿಕಲ್ಗಳಲ್ಲಿ ಏನಕ್ಕಪ್ಪ ಅಂತಂದರೆ ಇದ್ರ ಸೌಂಡ್ ಕ್ವಾಲಿಟಿ ಮತ್ತು ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಗುರು. ಹಂಗೆ ಮೈಕ್ ಜುಮ್ ಅನಿಸುತ್ತೆ, ಕೈಕಲ್ ಸುಮ್ಮನೆ ಇರಲ್ಲ, ಹಂಗೆ ವೈಬ್ರೇಟ್ ಆಗ್ತಾ ಇರುತ್ತೆ ಗುರು. ಸೊ ಹಾಗಾಗಿ JBL ಸ್ಪೀಕರ್ನ ಎಲ್ಲ ಥರದ ಇವೆಂಟ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಇದ್ರ ಜೊತೆಗೆ RGB ಲೈಟ್ಗಳನ್ನು ಯೂಸ್ ಮಾಡಿದ್ದಾರೆ. RGB ಲೈಟ್ ಏನಕ್ಕಪ್ಪ ಯೂಸ್ ಮಾಡ್ತಾರಪ್ಪ ಅಂತಂದರೆ, ತುಂಬಾ ಸಖತ್ತಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ ಮತ್ತು ತುಂಬಾ ಎಂಟರ್ಟೈನ್ಮೆಂಟಿಂಗ್ ಆಗಿರುತ್ತೆ. ನಾವಿಲ್ಲಿ ನೋಡ್ಬೋದು ಯಾವ ಥರ ಎಲ್ಲ ಲೈಟಿಂಗ್ಸ್ ಇದೆ ಬಸ್ಸಲ್ಲಿ. ಈ ಒಂದು RGB ಲೈಟ್ ಕಲರ್ಫುಲ್ ಆಗಿರೋದ್ರಿಂದ ನಮ್ಮ ಮನಸ್ಸು ಕೂಡ ಕಲರ್ಫುಲ್ ಆಗಿರುತ್ತೆ. ಏನಕ್ಕಪ್ಪ ಅಂದರೆ, ಈ ಕಲರ್ಸ್ನೆಲ್ಲ ನೋಡ್ದಂಗೆಲ್ಲ ನಮ್ಮ ಮನಸ್ಸು, ನಮ್ಮ ಬಾಡಿలో ಸ್ಪೇರ್ ಪಾರ್ಟ್ಸ್ ಕೂಡ ಇವುಗಳ ಥರನೇ ಹಂಗೆ ಹಾರಾಡಬೇಕು, ಹಂಗೇನೆ ಕುಣಿಬೇಕು ಅನ್ನೋ ಥರ ಒಂದು ಜೋಶ್ ಬರುತ್ತೆ. ಹಾಗಾಗಿ ಎಲ್ಲರೂ ನೋಡ್ಬೋದು ಯಾವ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಯಾವ ಥರ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ನೀವು ಇಲ್ಲೇ ನೋಡ್ತಾ ಹೋಗ್ಬೋದು. ಗೈಸ್, ಇನ್ನೇನು ನಮ್ಮ ಜರ್ನಿ ಸ್ಟಾರ್ಟ್ ಆಗೋಯ್ತು. ನಮ್ಮ ಡ್ಯಾನ್ಸ್ ಅಂತಮ್ ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತು ಡಬಲ್ ಡೆಮಿಲೂ ಸ್ಟಾರ್ಟ್ ಆಗೋಗುತ್ತೆ. ಈ ಒಂದು ಪ್ಯಾಕೇಜಲ್ಲಿ ಬೇರೆ ರಾಜ್ಯದವ್ರು ಕೂಡ ಬಂದಿರ್ತಾರೆ. ಬೇರೆ ರಾಜ್ಯದವರು ಏನಕ್ಕೆ ಬಂದಿರ್ತಾರಪ್ಪ ಅಂದರೆ, ಯಾರೆಲ್ಲ ಬೆಂಗಳೂರಿಗೆ ಜೀವನ ಕಟ್ಕೊಳಕ್ಕೆ ಅಂತಾನೆ ಬಂದಿರ್ತಾರಲ್ವಾ, ಅಂಥವ್ರು ಕೂಡ ಈ ಒಂದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ. ಹಾಗಾಗಿ ಈ ಒಂದು ಬಸ್ಸಲ್ಲಿ ಎಲ್ಲ ಥರದ ಭಾಷೆಯ ಸಾಂಗ್ಸ್ಗಳನ್ನು ಹಾಕ್ತಾರೆ. ಯಾವೆಲ್ಲ ಸಾಂಗ್ಸ್ಗೆ ಯಾರೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲನೇ ಬಂದು ನೋಡಿ ಫ್ರೆಂಡ್ಸ್, ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ಈ ಒಂದು ಪ್ಯಾಕೇಜ್ ಟ್ರಿಪ್ ಏನಕ್ಕೆ ಅಡ್ವಾಂಟೇಜ್ ಅಪ್ಪ ಅಂತಂದರೆ, ಫ್ರೆಂಡ್ಸ್ ಸರ್ಕಲಲ್ಲಿ ಮಗ ಟ್ರಿಪ್ ಹೋಗೋಣ ಅಂದರೆ ಹೋಗೋಣ ನೋಡೋಣ ಅಂತಾನೆ ಕೊನೆಗೂ ಕೈ ಎತ್ಬಿಡ್ತಾರೆ ಗುರು. ಅದಕ್ಕಾಗಿ ಏನು ಮಾಡೋಕ್ಕಾಗಲ್ಲ, ಈ ಥರ ಒಂದು ಪ್ಯಾಕೇಜ್ ತೊಗೊಳ್ಳಿ, ತುಂಬಾ ಎಂಟರ್ಟೈನ್ಮೆಂಟಿಂಗ್ ಆಗಿರುತ್ತೆ ಅಂತ ಹೇಳಕ್ಕೆ. ಹಾಯ್ ಫ್ರೆಂಡ್ಸ್, ಅಂತಿಂತು ನಾವು ಬೆಳಗ್ಗೆ ಚಿಕ್ಕಮಂಗ್ಳೂರಿಗೆ ರೀಚ್ ಆಗಿದ್ವಿ. ನಾವು ಉಳ್ಕೊಳ್ತಕ್ಕಂಥ ಹೋಮ್ ಸ್ಟೇ ಬಂದುಬಿಟ್ಟು ಇದಾಗಿರುತ್ತೆ. ಇದರ ಹೆಸರು ಬಂದುಬಿಟ್ಟು ಬಲ್ಲಾಳ ಹೋಮ್ ಸ್ಟೇ ಅಂತ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಬಲ್ಲಾಳ ಹೋಮ್ ಸ್ಟೇ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನಾವಿಲ್ಲಿ ಹಾಲನ್ನು ನೋಡ್ಬೋದು. ಹಾಲಲ್ಲಿ ಏನೆಲ್ಲ ಇದೆ, TV ಇದೆ, ಕುತ್ಕೊಂಡು ನೋಡೋದಕ್ಕೆ ಸೋಫಾ ಸೆಟ್ ಇದೆ. ನಾವಿಲ್ಲಿ ಫ್ಯಾಮಿಲಿ ಬಂದರೆ ಉಳ್ಕೊಳ್ಳೋದಕ್ಕೆ ಅಂತಲೇ ಈ ಥರ ಬೆಡ್ರೂಮ್ಸ್ಗಳು ಕೊಡ್ತಾರೆ. ಅಥವಾ ನಾವು ಸಿಂಗಲ್ ಆಗಿ ಸೋಲೋ ಆಗಿ ಬಂದರೆ ಉಳ್ಕೊಳ್ಳೋದಕ್ಕೆ ಅಂತಲೇ ಈ ಥರ ಒಂದು ಬೆಡ್ ಸಹ ಸಿಂಗಲ್ ಆಗಿ ಕೊಡ್ತಾರೆ. ಕಿಚನ್ ಯಾವ ಥರ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿಂದನೇ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಕೂಡ ಇಲ್ಲಿಂದನೇ ಪ್ರೊವೈಡ್ ಮಾಡ್ತಾರೆ. ನಾನೀಗ ತೋರಿಸ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಕೆಳಗಡೆಯಲ್ಲಿ ಇರತಕ್ಕಂಥ ಹಾಲು. ನಾನೀಗ ಮೇಲ್ಗಡೆ ಬಾಲ್ಕನಿಯಿಂದ ತೋರಿಸ್ತಕ್ಕಂಥ ದೃಶ್ಯವಿದು. ನಾವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಲು. ಮತ್ತು ನಾವು ಉಳ್ಕೊಂಡಿರ್ತಕ್ಕಂಥ ರೂಮ್ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ರೂಮ್ ಪ್ರೊವೈಡ್ ಮಾಡ್ತಾರೆ. ಡಬಲ್ ಬೆಡ್ ಇರುತ್ತೆ, ಅಥವಾ ಇನ್ನೂ ಜಾಸ್ತಿನೇ ಇದ್ರು ಅಂತ ಅನ್ನೋದಾದರೆ ಈ ಥರ ಬೆಡ್ ಎಕ್ಸ್ಟ್ರಾನೇ ಪ್ರೊವೈಡ್ ಮಾಡ್ತಾರೆ. ಮತ್ತು ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ, ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇರುತ್ತೆ. ನಾನೀಗ ಬಾಲ್ಕನಿಯಿಂದ ಕೆಳಗಡೆ ತಿಂಡಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಾನೀಗ ಹೋಮ್ ಸ್ಟೇ ಅಲ್ಲಿರ್ತಕ್ಕಂಥ ವಾತಾವರಣ ಹೆಂಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಬಲ್ಲಾಳ ಹೋಮ್ ಸ್ಟೇಯನ್ನು ಅಡಿಕೆ ತೋಟದ ಮಧ್ಯದಲ್ಲಿ ಮಾಡಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿದೆ.
ಸುತ್ತಲೂ ತುಂಬಾ ಗ್ರೀನರಿ ಇದೆ. ಇದೊಂಥರ ಆಂಬಿಯನ್ಸ್ ಸಖತ್ತಾಗಿರುತ್ತೆ. ನಾನೀಗ ಬಾಲ್ಕನಿಯಿಂದ ತೋರಿಸ್ತಕ್ಕಂಥ ದೃಶ್ಯ ಇದು. ಈ ಒಂದು ಚಿಕ್ಕಮಂಗ್ಳೂರಲ್ಲಿ 24/7 ಮಳೆ ಬರ್ತಾನೆ ಇದೆ ಗುರು. ನೀವಿಲ್ಲಿ ನೋಡ್ಬೋದು ಇಲ್ಲಿನ ಜನರು ಹೆಂಗಿರ್ತಾರೋ ಪಾಪ, ಯಾವ ಥರ ಕೆಲ್ಸಕ್ಕೆ ಹೋಗ್ತಾರೋ. ಇಲ್ಲಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಚಿಕ್ಕ ಮಕ್ಕಳದು ಸ್ಕೂಲ್ಗೆ ಹೆಂಗೆ ಹೋಗ್ತಾರೋ, ಕಾಲೇಜ್ ಮಕ್ಕಳು ಹೆಂಗೆ ಹೋಗ್ತಾರೋ ಅನ್ನೋದೇ ತುಂಬಾ ಆಶ್ಚರ್ಯಕರ ಸಂಗತಿ. ಏನಕ್ಕಪ್ಪ ಅಂದರೆ ನೋಡಿ ಫ್ರೆಂಡ್ಸ್, ಯಾವ ಥರ ಮಳೆ ಬರ್ತಾನೆ ಇದೆ. ನಾನೀಗ ತೋರಿಸ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ನಾವು ಉಳ್ಕೊಂಡಿರ್ತಕ್ಕಂಥ ಬಲ್ಲಾಳ ಹೋಮ್ ಸ್ಟೇಯ ಸುತ್ತಮುತ್ತಲಿರ್ತಕ್ಕಂಥ ಅಡಿಕೆಯ ತೋಟವಿದು. ಈ ಒಂದು ಎಕ್ಸ್ಪೀರಿಯನ್ಸ್ನ ಮೊದಲೇ ಸಾರಿ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ಮತ್ತು ಸುತ್ತಲೂ ಗ್ರೀನರಿ ಆಗಿರ್ತಕ್ಕಂಥದ್ದು. ಅದು ಅಡಿಕೆ ತೋಟದಲ್ಲಿ ಮೊದಲನೇದಾಗಿ ನನ್ನ ಹೋಮ್ ಸ್ಟೇಯನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ಈ ಥರ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾವೀಗ ಬೆಳಗಿನ ತಿಂಡಿಯನ್ನು ಮುಗಿಸ್ಕೊಂಡು ಬಂಡೆಜ ಫಾಲ್ಸ್ಗೆ ಟ್ರೆಕ್ಕಿಂಗ್ ಅಂತ ಹೊಡ್ತಾ ಇದ್ದೇವೆ. ಇನ್ನೇನು ಟ್ರೆಕ್ಕಿಂಗ್ ಓಡುವಂಥ ಸಮಯ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನಾನು ಮತ್ತು ನನ್ನ ಫ್ರೆಂಡು ಈ ಒಂದು ಪ್ಯಾಕೇಜಲ್ಲಿ ಬಂದಿರ್ತೇವೆ. ನಾವೀಗ ಬಲ್ಲಾಳ ಹೋಮ್ ಸ್ಟೇಯಿಂದ ಸ್ವಲ್ಪ ದೂರ ಅಂದರೆ ಸರಿಸುಮಾರು ಒಂದು 10 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ರೆ ಅಲ್ಲಿಂದ ನಮಗೆ ಜೀಪ್ ರೈಡ್ ಸಿಗುತ್ತೆ. ಆ ಜೀಪ್ ರೈಡಿಂದ ಬಂಡೆಜ ಫಾಲ್ಸ್ ಚೆಕ್ಕಿಂಗ್ ಪಾಯಿಂಟ್ವರೆಗೂ ಆ ಒಂದು ಜೀಪ್ ರೈಡ್ ಮಾಡಬೇಕಾಗತ್ತೆ. ಹಾಗಾದರೆ ಬನ್ನಿ, ನಮ್ಮ ಜರ್ನಿ ಯಾವ ಥರ ಇದೆ ಅನ್ನೋದು ತೋರಿಸ್ತಾ ಹೋಗ್ತೇನೆ. ನೋಡಿ ಫ್ರೆಂಡ್ಸ್, ಇನ್ನೇನು ನಮ್ಮದು ಜೀಪ್ ರೈಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಜೀಪ್ ರೈಡ್ ಕೂಡ ಪ್ಯಾಕೇಜಲ್ಲಿರುತ್ತೆ. ಒಂದು ಜೀಪ್ ರೈಡಲ್ಲಿ ಮ್ಯಾಕ್ಸಿಮಮ್ 10 ಮೆಂಬರ್ಸ್ಗೆ ಶೇರಿಂಗ್ ಇರುತ್ತೆ. ಹಾಗಾಗಿ ನಾವು ಈ ಒಂದು ಜೀಪ್ ರೈಡಿಂಗಲ್ಲಿ ಹೋಗ್ತಾ ಇದ್ವಿ. ನೀವು ನೋಡ್ಬೋದು ಜೀಪ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಆ ಥರ ಇದೆ ಅನ್ನೋದನ್ನು. ಬನ್ನಿ ಜನರೇ. ಸ್ವಲ್ಪ ಜನ ಇರಿಸ್ಬಿಟ್ಟವನೆ. ನಮ್ಮ ಜೀಪ್ ರೈಡಿಂಗು ಇಲ್ಲಿಗೆ ಎಂಡ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇದು ಒಂದು ಚೆಕ್ ಪಾಯಿಂಟ್ ಆಗಿರುತ್ತೆ. ನಾವು ಟ್ರಕ್ಕಿಗೆ ಅಂತಂದರೆ ಟಿಕೆಟ್ ಬುಕ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ID ಪ್ರೂಫ್ ಇರ್ತಕ್ಕಂಥದ್ದನ್ನು ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಏನೇ ಫೋಟೋ ಇರ್ತಕ್ಕಂಥ ID ಕಾರ್ಡನ್ನು ಇಲ್ಲಿ ತೋರಿಸಿ ಅದನ್ನು ಚೆಕ್ಕಿಂಗ್ ಆದ ನಂತರ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನೇನು ನಮ್ಮದು ಚೆಕ್ಕಿಂಗ್ ಆಯಿತು, ಇನ್ನು ಟ್ರೆಕ್ಕಿಂಗ್ ಮಾಡುವಂಥ ಸಮಯ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಟ್ರೆಕ್ಕಿಂಗ್ ಅಂದರೆ ಯಾವ ಥರ ಇರುತ್ತೆ ಅನ್ನೋದನ್ನು ಫಸ್ಟ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನೀವು ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಬಂಡೆಜ ಫಾಲ್ಸ್ ಟ್ರೆಕ್ಕಿಂಗು ಟೋಟಲಿ 16 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಅಪ್ಪು 8 ಕಿಲೋಮೀಟ್ರ್ ಆಗುತ್ತೆ, ಡೌನ್ ಕೂಡ 8 ಕಿಲೋಮೀಟ್ರ್ ಆಗುತ್ತೆ. ಏನು ಗುರು, ಎಲ್ಲೆಲ್ಲಿ ಬಂದ್ವಿ, ಎಲ್ಲೆಲ್ಲಿ ಹೋಗ್ತಾ ಇದೀವಿ, ಏನು ಕತೆ? ಬೇಕಾದಿಲ್ಲ ಸಂಸಾರ ಮಾಡಿದಂತ ನೀರು ನೋಡಿ. ಎಲ್ಲ ನಮ್ಗೆ 2 ಕಿಲೋಮೀಟರ್ ಬ್ರೇಕ್ ಮಾಡೋಣ. ಎಲ್ಲದಿಂದ ಹುಡುಕಿ ಸಜ್ಜಿಸಿ ಏರ್ಬೋದು ಪಾಲಿಸ ದುಡಿನ ಹುಷಾರೋ ಕಾರ್ ಚಗಡ ಬೇಸೆ ಗಂಜಿ ಮಿತ್ರ ಗಂಜ ಹೋಗೋಣ. ಅವನು ಅಲ್ಲಿ ಅವರಪ್ಪ ಇಲ್ಲೇ ಇದೆಯಾ? ನನ್ನೊಂದು ತೆಗಿಯೋ. ಯಾವ ಬಂಡೆ ಹಿಂದೆ ಬಂಡೆ ಬ್ರೋ, ಅದಿಗೆ ಬಂಡೆ ಕೊಡು, ಬಂಡೆ ಸಹ
ಕಬೆನಾಥ್. ನಾವೇ ಮುಂದೆ ಅಂದರೆ ಮುಖ ಕಣ್ಣಾಗತ್ತಲ್ಲ ಸರಿಯಾಗಿ. ನಮ್ಮ ಅಪ್ಪು ಬಾಸ್ ಯಾವಾಗಲೂ ಒಂದು ಮಾತು ಹೇಳೋರು, ನುಗ್ಗೋದೊಂದೇ ಈ ವಯಸ್ಸಿನ ಗುರಿ, ನಾವು ಮಾಡಿದ್ದೆ ಸರಿ. ಟನ್ 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 ಟನ್. ಗೈಸ್, ಈ ಒಂದು ವ್ಯೂ ನೋಡ್ತಾ ಇದ್ರೆ ನನಗೆ ಫಸ್ಟಾಗಿ ನೆನಪಿಗೆ ಬರೋ ಸಾಂಗ್ ಗಾಳಿಪಟ. ಅದು ಯಾವುದಂತ ಅನ್ನೋದನ್ನು ನಾನು ನನ್ನ ಬಾಯಿಂದನೇ, ನನ್ನ ಒಂದು ಧ್ವನಿಯಿಂದನೇ ಆಡ್ತೀನಿ. ಸ್ವಲ್ಪ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಏನಣ್ಣ ಹೆಂಗಿದ್ದಣ್ಣ ಎಕ್ಸ್ಪೀರಿಯನ್ಸು? ಬೆಂಕಿ ಹತ್ರನಾ ಅವನು 3,500 ರೂಪಾಯಿ ಇಷ್ಟು ನೋಡು. ಏನು ಗುರು, ಇಷ್ಟು ಸಖತ್ತಾಗಿದೆ ವ್ಯೂ. ಪಾಪ ತುಂಬಾ ಸಖತ್ತಾಗಿದೆ. ಬನ್ನಿ ಫ್ರೆಂಡ್ಸ್, ಈ ಥರ ಒಂದು ನೇಚರ್ನ ಫೀಲ್ ಮಾಡಿ, ಎಂಜಾಯ್ ಮಾಡಿ. ಅಂತೂ ಬಂಡೆಜ ಫಾಲ್ಸ್ ಹತ್ತತ್ರನೇ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಫಾಲ್ಸ್ ಬಂದ್ಬಿಟ್ಟು ಬಂಡೆ ಮೇಲೆ ಇರ್ತಕ್ಕಂಥದ್ದು, ಹಂಗಾಗಿ ಇದನ್ನು ಬಂಡೆಜ ಫಾಲ್ಸ್ ಅಂತಲೇ ಹೆಸರುವಾಸಿಯಾಗಿದೆ. ನೋಡಿ ಫ್ರೆಂಡ್ಸ್, ಇನ್ನೇನು ಈ ಒಂದು ದೃಶ್ಯ ಏನು ಕಾಣ್ತಾ ಇದೆಯಲ್ಲ, ಇದೇ ಬಂಡೆಜ ಫಾಲ್ಸ್ನ ತುದಿಯಲ್ಲಿರ್ತಕ್ಕಂಥದ್ದು, ಅಂದರೆ ಎಂಡಿಂಗಲ್ಲಿರ್ತಕ್ಕಂಥದ್ದು. ಇಲ್ಲಿಂದ ಫಾಲ್ ಡೌನ್ ಆಗುತ್ತೆ ಫ್ರೆಂಡ್ಸ್. ಅಂತೂ ಬಂಡೆಜ ಫಾಲ್ಸ್ಗೆ ರೀಚ್ ಆಗೋದ್ವಿ. ನೋಡ್ಬೋದು ಇಲ್ಲಿನ ಫಾಲ್ಸ್ ಯಾವ ಥರ ಇದೆ ಅಂದರೆ, ಬಿಳಿ ಹಾಲಿನ ಥರನೇ ಹರಿತಾ ಇದೆ. ಇದು ಸಖತ್ತಾಗಿದೆ. ಅಂದರೆ ಈ ಒಂದು ಫಾಲ್ಸು ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ನೀವು ಎಂಜಾಯ್ ಮಾಡಿ ಈ ಥರ ಒಂದು ನೇಚರ್ನ. ಅದೇ ಅಲ್ಲ, ಅದೇ ನಾನು ಅಲ್ಲೇ ಬಿಟ್ಟಿರ್ದೆ ಎದಿರು ನಂಬ್ತೀನಿ. ಅದೇ ಒಮ್ಮೆ ಇರಲ್ಲ ಹೋಗಿ ಗೈಸ್, ಹುಡುಗರಿಗೆ ಅತ್ಯಂತ ಇಷ್ಟ ಆಗಿರ್ತಕ್ಕಂಥ ಪೋಸ್ ಇದಾಗಿರುತ್ತೆ, ಹಂಗಾಗಿ ನಂದು ಒಂದು ಇರಲಿ ಅಂತ. ಗೈಸ್, ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿದ್ದೀವಿ. ಒಂದು ಸೈಡ್ 8 ಕಿಲೋಮೀಟ್ರನ್ನು ಕಂಪ್ಲೀಟ್ ಮಾಡಿದ್ವಿ. ಅಂದರೆ ಬಂಡೆಜ ಫಾಲ್ಸನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ತಾ, ಓಕೆ, ಇವಾಗ ಊಟದ ಸಮಯ ಆಗಿದೆ. ಹಂಗಾಗಿ ಕುಡಿಯೋದಕ್ಕೆ ನಮ್ಮ ಹತ್ರ ನೀರಿಲ್ಲ. ನ್ಯಾಚುರಲಿ ಅಂದರೆ ಭೂಮಿಯಿಂದ ಬರ್ತಕ್ಕಂಥ ಜಲ ನೀರನ್ನೇ ಕುಡಿತಾ ಇದ್ವಿ. ಕಾನ್ಸೆಪ್ಟ್ ಇಷ್ಟ ಗುರು, ಎಲ್ಲಿ ಯಾವಾಗ ಏನು ಮಾಡಬೇಕು ಅದನ್ನೇ ಮಾಡ್ತಾಯಿದ್ವಿ. ಸೊ ಆದ್ದರಿಂದ ನಾವೊಂದು ಗಂಗಾ ಜಲವನ್ನು ಕುಡಿತಾ ಇದ್ದೀವಿ ನೀರಾಗಿ. ಸೊ ಈಗ ಊಟದ ಸಮಯ ಆಗದೆ, ಬನ್ನಿ ಫ್ರೆಂಡ್ಸ್, ಪುಳಿಯೋಗರೆ ಸವಿಯುವ ಸಮಯ. ಈ ಒಂದು ಬೆಟ್ಟದ ಮೇಲೆ ಅದು ಪುಳಿಯೋಗರೆ ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕು ಗುರು. ಗೈಸ್, ಬಂಡೆಜ ಫಾಲ್ಸನ್ನು ಎಂಜಾಯ್ ಮಾಡಿದ್ದಾಯಿತು. ನಾವೀಗ ಬ್ಯಾಕ್ ಟು ಹೋಮ್ ಸ್ಟೇ.
ಗಾಯ್ಸ್ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ನಗಕ್ಕಾಗುತ್ತೆ ಅಳಕ್ಕಾಗುತ್ತೆ. ಈ ಮಳೆಯಲ್ಲಿ ಸಿಗಾಕೊಂಡು ವಿಲ ವಿಲ ಅಂತ ಒತ್ತಾಡ್ತಾ ಇದ್ದೀವಿ ಗುರು. 5 ನಿಮಿಷ ಕೂಡ ಮಳೆ ಸ್ಟಾಪ್ ಆಗ್ತಾ ಇಲ್ಲ, ನಾನ್ ಸ್ಟಾಪ್ ಬರ್ತಾನೆ ಇದೆ. ಬರೀ ಪಾದೆ ಸಾಂಗತ್ತು ಗೋಲ್ಡನ್ ಮಲ್ದನ್ ಕಂಡು ಕಂಡು ನಾನು ನನ್ನ ಇಲಾಖೆ ಮುಂದೆ ಬಿಡ್ರಿ ನೀವು. ಒಳ್ಳೆದಾರೆ ಆಗಿತ್ತು ಅನುಭವ. ಆರಾಮಾಗಿ ಉಂಟು ಮನೆ ಮಕ್ಕೊಂಬಿಡ್ರು. ಪ್ರೈಸ್ ಜೋಶಲ್ಲೇನೋ ಬಂದ್ಬಿಡ್ತೀವಿ, ಬರೋದನ್ನು ಕಷ್ಟನೇ, ಹೆಂಗೋ ಬಂದ್ಬಿಡ್ತೀವಿ. ಹತ್ಕೊಂಡು ಹೋಗೋದೇ ಇದೆಯಲ್ಲ, ಚಡ್ಡಿಲ ನೀರು ಬರ್ತೈತೆ ಗುರು ಹಿಂದೆ. ಇಂಥ ಮಳೆಲು ಯಾರಿಗೆ ಹೇಳೋಣ ಏನೇನು ನಮ್ಮ ಪ್ರಾಬ್ಲಮ್. ನಮ್ಮ ಒಂದು ಟ್ರೆಕ್ಕಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಾವೀಗ ಜೀಪ್ ರೈಡಿಂಗ್ ಮುಖಾಂತರ ನಮ್ಮ ಹೋಮ್ ಸ್ಟೇಗೆ ರಿಟರ್ನ್ ಆಗ್ತಾ ಇದ್ದೇವೆ. ಓಕೆ, ಬಾಯ್ ಬಾಯ್ ಬಂಡೇಜ ಫಾಲ್ಸ್, ಬಾಯ್ ಬಾಯ್. ಇಂತೂ ನಾವಂತೂ ಮತ್ತೆ ತಿರ್ಗಾ ಹೋಮ್ ಸ್ಟೇಗೆ ಬಂದು ರೀಚ್ ಆಗೋಗ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್.